ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಪಂಚಮಿ ಹಬ್ಬಕ್ಕೆ ಊರಿಗೆ ಹೋಗಿರೋ ಬ್ಲಾಗ್ ಆಗಿರುತ್ತೆ. ಫೈನಲಿ ಊರಿಗೆ ಹೋಗ್ತಾ ಇದ್ದೀವಿ. ಕಂಪ್ಲೀಟ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಅಪ್ಪ ಅಮ್ಮ ಫಸ್ಟಿಗೆ ಕರೆದಿದ್ದು ಹಬ್ಬಕ್ಕೆ, ಬಟ್ ನಾನು ಬರಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿದೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ಕಂಪ್ಲೀಟ್ ಬ್ಲಾಗ್ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಲಗೇಜ್ ಪ್ಯಾಕಿಂಗಿಂದ ಹಿಡಿದು ಅಪ್ಪ ಅಮ್ಮನಿಗೆ ಸರ್ಪ್ರೈಸ್ ಕೊಟ್ಟಿರೋವರೆಗೂ ಇದರಲ್ಲಿ ಎಲ್ಲ ಬ್ಲಾಗ್ ಇರುತ್ತೆ. ಸೊ ಕಂಪ್ಲೀಟಾಗಿ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ನಾನಿಲ್ಲಿ ಮೊದಲು ನನ್ನ ಮಗಳಿಗೆ ಒಂದು ವಾರ ಊರಿಗೆ ಹೋಗ್ತಾ ಇದ್ದೀವಿ. ಒಂದು ವಾರಕ್ಕೆ ಆಗೋಷ್ಟು ಊಟಕ್ಕೆ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮನೆಯಲ್ಲೇ ಮಾಡಿಟ್ಟಿರುವ ಓಟ್ಸ್, ಮಖಾನ ಪೌಡರ್, ಹಾಗೆ ಅವಲಕ್ಕಿ ಪೌಡರ್ ಮತ್ತು ರಾಗಿ ಸರಿನ ಒಂದು ವಾರಕ್ಕಾಗಷ್ಟು ಇಟ್ಕೊಳ್ತಾ ಇದ್ದೀನಿ. ಇದೆಲ್ಲ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಓಟ್ಸ್ನ ಪೌಡ್ರ್ ಮಾಡಿಲ್ಲ, ಸೊ ಡ್ರೈ ರೋಸ್ಟ್ ಅಷ್ಟೇ ಮಾಡಿದ್ದೀನಿ. ಅವಲಕ್ಕಿ ಮತ್ತು ಮಖಾನನ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ರಾಗಿ ಸರಿ ಮಾಡೋ ವಿಧಾನನ ನಾನು ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಲಗೇಜ್ ಪ್ಯಾಕಿಂಗ್ ನೋಡ್ತಾ ಇರ್ಬೋದು. ಇಷ್ಟು ಒಂದು 10 ಡೈಪರ್ನ ತೊಗೊಂಡಿದ್ದೀನಿ. ಒಂದು 20 ಪ್ಯಾಂಟ್ಸ್ ಮಗಳಿಗೆ ಹಾಕೋದಕ್ಕೆ ಅಂತ. ಹಾಗೆ ಇಲ್ಲಿ ಡೈಲಿ ಯೂಸ್ಗೆ ಕ್ಲಾತ್ ಡೈಪರ್, ಟೀ ಶರ್ಟ್, ಲಾಂಗ್ ಸ್ಲೀವ್ಸ್ ಇರುವಂಥ ಜಾಕೆಟ್, ಈ ಥರದ್ದೆಲ್ಲ ತೊಗೊಳ್ತಾ ಇದ್ದೀನಿ. ಒಂದು ಸಾಫ್ಟ್ ಟವಲ್, 3 ರಿಂದ 4 ಟೋಪಿನ ತೊಗೊಳ್ತಾ ಇದ್ದೀನಿ ಚಳಿಗೋಸ್ಕರ. ಹಾಗೆ ಕಂಪ್ಲೀಟ್ ಸೆಟ್ಟಾಗಿ ಇರುವಂಥ ಒಂದು 4 ರಿಂದ 5 ಜೊತೆ ಡ್ರೆಸ್ನ ತೊಗೊಳ್ತಾ ಇದ್ದೀನಿ. 2 ರಿಂದ 3 ಜೊತೆ ಸಾಕ್ಸ್. ಹಾಗೆ ಇಲ್ಲಿ ನಾನು ಒಂದು ಡೈಪರ್, ಒಂದು ಟೋಪಿ, ಹಾಗೆ ಒಂದು ಸೆಟ್ ಡ್ರೆಸ್ ಮತ್ತು ಒಂದು ಜೊತೆ ಸಾಕ್ಸ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಹೋಗುವಾಗ ಹಾಕೋದಕ್ಕೆ ಅಂತ. ಹಾಗೆ ಔಷಧಿಗಳು, ವಿಟಮಿನ್ ಡಿ, ನೆಗಡಿ, ಶಾಂಪೂ, ಸೋಪು, ಹಾಗೆ ಪ್ಯಾರಾಸಿಟಮಲ್, ಮಲ್ಟಿವಿಟಮಿನ್ ಡ್ರಾಪ್ಸ್, ಒಂದೆರಡು ಟಾಯ್ಸ್ ಕೂಡ ತೊಗೊಳ್ತಾ ಇದ್ದೀನಿ. ಇದು ವಿಂಟರ್ದು, ತುಂಬ ಸಾಫ್ಟ್ ಆಗಿದೆ, ಬೇಬಿಗೆ ಬೇಕು ಅಂತ. ಒಂದು ನ್ಯಾಪ್ಕಿನ್, ಮಧ್ಯದಲ್ಲಿ ಏನಾದರೂ ಬಾಯಿ ಒರೆಸ್ಬೇಕು ಅಂದರೆ ಅದು ಕೂಡ ತಗೊಂಡು, ಇದು ಕಂಪ್ಲೀಟ್ ನನ್ನ ಮಗಳದ ಒಂದು ಅರ್ಧ ಬ್ಯಾಗ್ ಕೂಡ ಆಯಿತು. ಇದಲ್ಲದೆ ಹ್ಯಾಂಡ್ ಬ್ಯಾಗಲ್ಲಿ ಒಂದು ಜೊತೆ ಡೈಪರ್, ಒಂದು ಜೊತೆ ಡ್ರೆಸ್, ಹಾಗೆ ಫೀಡಿಂಗ್ ಬಾಟಲ್, ಅವಳಿಗೇನಾದರೂ ಒಂದು ಬಟ್ಟೆ ಒರೆಸೋದಕ್ಕೆ, ಇನ್ನೂ ಹಲವಾರು ಏನಾದರೂ ಇರುತ್ತೆ. ಒಂದು ಹ್ಯಾಂಡು ಫ್ಯಾನ್, ಇದು ಚಿಕ್ಕದೊಂದು ಆ ಥರದ್ದು ಇಟ್ಕೊಂಡಿರ್ತೀನಿ. ಇಲ್ಲಿ ನನ್ನ ಬಟ್ಟೆನ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ರಿಂದ 4 ಜೊತೆ ಡ್ರೆಸ್ನ ತೊಗೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆ ಪ್ಯಾಂಟ್, 2 ನೈಟಿ, ಹಬ್ಬದಲ್ಲಿ ಹಾಕ್ಕೊಳ್ಳೋದಕ್ಕೆ ಅಂತ ಒಂದು ಸೀರೆ. ಇಷ್ಟು ನನ್ನ ಲಗೇಜ್. ಹಾಗೆ ನನ್ನ ಹಸ್ಬೆಂಡ್ಗೆ ಒಂದು 2 ರಿಂದ 3 ಜೊತೆ ಶರ್ಟ್, 2 ಟೀ ಶರ್ಟ್, ಲಾಂಗ್ ಬನಿಯನ್, ಈ ಥರದ್ದೆಲ್ಲ ತೊಗೊಳ್ತಾ ಇದ್ದೀನಿ. ಒಂದು ಸೈಡ್ ನನ್ನ ಮಗಳು ಕಂಪ್ಲೀಟ್ ಲಗೇಜ್ ಪ್ಯಾಕ್ ಆದರೆ, ಇನ್ನೊಂದು ಸೈಡಲ್ಲಿ ನನ್ನ ಹಸ್ಬೆಂಡ್ದು. ನೋಡ್ತಾ ಇರ್ಬೋದು ಮಕ್ಕಳಿಗೆ ಎಷ್ಟು ಬಟ್ಟೆ ಬೇಕು ಅಂತ ಇದರಲ್ಲೇ ಗೊತ್ತಾಗುತ್ತೆ. ಇದಲ್ಲದೆ ಈ ಟ್ರಾಲಿ ಬ್ಯಾಗ್ ಅಲ್ಲದೆ ಒಂದು ಹ್ಯಾಂಡ್ ಬ್ಯಾಗ್, ಒಂದು ಕಾಲೇಜ್ ಬ್ಯಾಗ್, ಹಾಗೆ ಒಂದು ವೆನಿಟಿ ಬ್ಯಾಗ್. ಹ್ಯಾಂಡ್ ಬ್ಯಾಗಲ್ಲಿ ಊಟಕ್ಕೆ ಇಟ್ಕೊಂಡಿದ್ದೆ. ಸೊ ಫೈನಲಿ ಹೊರಟ್ವಿ. ಮನೆಯಿಂದ ಸ್ಟೇಷನ್ಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಮಗೆ ಟ್ರೈನ್ ಇದ್ದಿದ್ದು 8:45ಗೆ. ನಾವು ಹೋದಾಗ 7:30 ಆಗಿತ್ತು. ನಾವು ಒಂದು 6:00ಗೆ ಮನೆ ಬಿಟ್ಟಿದ್ವಿ. ನಮಗಿನ್ನೂ ಟೈಮ್ ಇತ್ತು ಅಂತ ಸೊ ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ ಟ್ರೈನ್ ಬಂತು. 8:45ಗೆ ಟ್ರೈನ್ ಇದ್ದಿದ್ದರಿಂದ ನಮ್ಮ ಮಗಳಿಗೆ ತುಂಬ ಹಸಿವಾಗಿತ್ತು. ನಾವು ಟ್ರೈನ್ ಹಾಕಿದ್ಮೇಲೆ ಊಟ ಮಾಡ್ಸೋಣ ಅಂತ ಅವಳಿಗೆ ರಾಗಿ ಸರಿ ಮಾಡ್ಕೊಂಡಿದ್ದೆ. ನನಗೆ ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೆ. ಅವಳು ತುಂಬ ಹಸಿವಾಗಿದ್ದರಿಂದ ತುಂಬ ಕಿರಿಕಿರಿ ಮಾಡ್ತಾಯಿದ್ಳು. ಟ್ರೈನ್ ಹತ್ತಿದ ತಕ್ಷಣ ಸೀಟ್ನ ಕನ್ಫರ್ಮ್ ಮಾಡಿಕೊಂಡು ಅವಳಿಗೆ ಮೊದಲು ಊಟ ಮಾಡಿಸಿದೆ. ನೋಡ್ತಾ ಇದ್ದರು ಊಟ ಆದಮೇಲೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅದಾದಮೇಲೆ ಮಧ್ಯ ಒಂದು 2 ಹತ್ತಿರ ಟ್ರೈನ್ 11 ಗಂಟೆ ಸ್ಟಾಪ್ ಆಯಿತು. ಏನೋ ಬೋಗಿ ಚೇಂಜ್ ಮಾಡಬೇಕು ಅಂತ 1 ಗಂಟೆ ಅಲ್ಲಿವರೆಗೂ ಹೊರಗಡೆನ ಆಡ್ತಾಯಿದ್ಲು ಅವ್ರ ಪಪ್ಪನ ಜೊತೆ. ಒಳಗಡೆ ಯಾಕೋ ಕಿರಿಕಿರಿ ಮಾಡ್ತಾಯಿದ್ಲು ಹೋಗುವಾಗ.
ಬರುವಾಗ ಯಾವುದೇ ಕಿರಿಕಿರಿ ಇಲ್ಲದೆ ಸುಮ್ಮನೆ ಮಲ್ಕೊಂಡಿದ್ಲು. ಫೈನಲಿ ನಮಗೆ ಹುಬ್ಳಿ ರೀಚ್ ಆದ್ವಿ. ಹುಬ್ಳಿ ರೀಚ್ ಆದಾಗ ನಮಗೆ 5:55ಕ್ಕೆ ಟ್ರೈನ್ ರೀಚ್ ಆಯಿತು. ನೆಕ್ಸ್ಟ್ ನಾವು ಇನ್ನೊಂದು ಟ್ರೈನ್ನ ತೊಗೋಬೇಕಾಗಿತ್ತು. 6 ಗಂಟೆಗೆ 5 ನಿಮಿಷದಲ್ಲಿ ಇನ್ನೊಂದು ಟ್ರೈನ್ನ ರೀಚ್ ಆದ್ವಿ ಹಾವೇರಿವರೆಗೂ. ಫೈನಲಿ ಊರಿಗೆ ಹೊರಟ್ವಿ. ಹೋಗ್ತಾ ಇದ್ದೀವಿ ಊರಿಗೆ. ಬಟ್ ನಾನು ಮನೇಲಿ ಯಾರಿಗೂ ಹೇಳಿರಲಿಲ್ಲ ಅಲ್ವಾ, ಸೊ ಹಾಗಾಗಿ ಮನೇಲಿ ಯಾರೂ ಇರಲಿಲ್ಲ. ನಾವು ಹೋದಾಗ 8:30 ಆಗಿತ್ತು. ಆದರೂ ಕೂಡ ಮನೇಲಿ ಯಾರೂ ಇರಲಿಲ್ಲ. ಬೇಗನೆ ಹೊಲಕ್ಕೆ ಹೋಗ್ಬಿಟ್ಟಿದ್ರು, ಮಳೆಗಾಲ ಇದರಿಂದ ಬೇಗ ವಾಪಸ್ ಬಂದ್ರಾಯ್ತು ಅಂತ. ಸೊ ನಮ್ಮ ಅಣ್ಣ ಸಿಕ್ಕ, ಅವ್ನ ಬೈಕಲ್ಲಿ ನನಗೆ ಯಾವ ಹೊಲದಲ್ಲಿ ಹೋಗಿದ್ದಾರೆ ಗೊತ್ತಿರಲಿಲ್ಲ. ಅವ್ನ ಬೈಕಲ್ಲಿ ಯಾವ ಹೊಲದಲ್ಲಿ ಹೋಗಿದ್ದಾರೆ ಆ ಹೊಲಕ್ಕೆ ಕರ್ಕೊಂಡು ಹೋದ. ಸೊ ಫೈನಲಿ ಅಪ್ಪ ಅಮ್ಮ ಹಳ್ಳ ಕರ್ಕೊಂಡು ಕಳಲೆ ತೆಗಿತಾ ಇದ್ರು. ನೋಡಿ ತುಂಬಾನೇ ಖುಷಿ ಆಯ್ತು. ಅವ್ರಿಗೆ ಒಂಚೂರು ಐಡಿಯಾ ಕೂಡ ಇರಲಿಲ್ಲ ನಾವು ಬಂದಿದ್ದೀವಿ ಅಂತ. ನೋಡ್ತಾ ಇರ್ಬೋದು ಅಲ್ಲಿದ್ದಾರೆ. ಮಳೆ ತುಂಬಾನೇ ಇತ್ತು. ಪಾಪುನ ಮಳೆಯಲ್ಲಿ ಕರ್ಕೊಂಡು ಹೋಗಿದ್ದೀನಿ ಅಂತ ಬೈತಾನೂ ಇದ್ರು. ಫುಲ್ ಖುಷಿನೂ ಆದ್ರು. ಸರ್ಪ್ರೈಸ್ ಕೊಟ್ಟು ಮನೆಗೆ ವಾಪಸ್ ಬಂದ್ವಿ. ಸೊ ಇದಾಗಿತ್ತು ನನ್ನ ಊರ ಪಯಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.